ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಊಟಿಯಲ್ಲಿ ಡೇ 1 ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಬೆಳಗ್ಗೆನೇ ನಾವು ಊಟಿಯಲ್ಲಿ ತುಂಬ ಪ್ಲೇಸಸ್ನ ಕವರ್ ಮಾಡಿಬಿಟ್ಟು ಇವಾಗ ನಾವು ಟೀ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಇವಾಗ ನಾವು ಟೀ ಎಸ್ಟೇಟಿಗೆ ಅಂದರೆ ಟೀ ಹೆಂಗೆ ಪ್ರೋಸೆಸ್ ಮಾಡ್ತಾರೆ ಅಂತ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಟೀ ಸೊಪ್ಪನ್ನ ಕಟ್ ಮಾಡ್ಕೊಂಡು ಬಂದು ಈ ಥರ ಒಣಗಾಕಿದ್ದಾರೆ. ಯಾರು ಎಕ್ಸ್ಪ್ಲೇನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡ್ತೀನಿ. ಬಾಯ್. ಸೊ ಟಿಕೆಟ್ ತೊಗೊಂಡಿದ್ದಾಯಿತು. ಒಬ್ರಿಗೆ 10 ರೂಪಾಯಿ ಅಂತೆ, ಇಬ್ಬರಿಂದ. ಚಿಕ್ಕ ಮಕ್ಕಳಿಗೆಲ್ಲ ಏನು ತೊಗೊಂಡಿಲ್ಲ. ಇದು ಅಯ್ಯೋ ಸಾರಿನಾ ನೀ. ಆ್ಯಂಡ್ ಇವಾಗ ಟಿಕೆಟ್ ತೊಗೊಂಡಿದ್ದಾಯಿತು. ಒಬ್ಬರಿಗೆ 10 ರೂಪಾಯಿ, ಇಬ್ಬರಿಂದ 20 ರೂಪಾಯಿ ತೊಗೊಂಡ್ರು. ಮಕ್ಕಳಿಗೆಲ್ಲ ಏನಿಲ್ಲಂತೆ. ಸೊ ಒಳಗೆ ಹೋಗಿ ನೋಡೋಣ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತಿದೆ, ಘಮ್ ಅಂತಿದೆ. ಹಾಂ, ಸಕ್ಕತ್ತಾಗಿದೆ. ಹೋಗಿ ನೋಡೋಣ ಹೇಗೆ ಬರುತ್ತೆ ಅಂತ ಕೇಳೋಣ, ಹೇಗೆ ಮಾಡ್ತಾರೆ ಏನು ಅಂತ. ಸರ್, ಇದು ಹೇಗೆ ಮಾಡ್ತೀರಾ? Process is leaf weathering, ಓಕೆ, then drying, here loading, then cutting, crushing. Last one is fermentation. ಓಕೆ. Downside heating, grading, packing. ಹಾಂ ಹಾಂ. Next process is downside. ಸೊ ಇಲ್ಲಿ ಫ್ರೀಯಾಗೆ ಸ್ಯಾಂಪಲ್ ಟೀ ಕೊಡ್ತಾ ಇದ್ದಾರೆ. 2 ಫ್ಲೇವರ್ ಇರುತ್ತೆ. ನಾರ್ಮಲ್ ಟೀ, ಅದು ಎಲಾಚಿಯಾ? 2 ಇದು ನಾರ್ಮಲ್ ಟೀ, ಅದು ಎಲಾಚಿ ಏಲಕ್ಕಿ ಟೀ ಅಂತೆ. ಟೇಸ್ಟ್ ಮಾಡಿ ನೋಡೋಣ. ಅದು ಎಲಾಚಿ ಕುಡುಂಗೋಣ. 2 ಒಂದೊಂದು ಇಸ್ಕೊಳ್ಳೋಣ, ಸಾಕಲ್ಲ? ಸ್ಟ್ರಾಂಗಾಗಿ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ. ನಾವು ಹೋಗಿದ್ದ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಎಲ್ಲ ಏನೂ ಬಿಟ್ಟಿಲ್ಲ, ಜಸ್ಟ್ ಹೊರಗಡೆಯಿಂದ ನೋಡ್ಬೋದು ಮತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ ಮೇನ್ ಏನು ಮಾಡ್ತಾರೆ ಅಂತ ಹೇಳಿಬಿಟ್ಟು. ಹಾಗೆ ಟೀ ಸ್ಯಾಂಪಲ್ ಕೂಡ ಕೊಡ್ತಾ ಇರ್ತಾರೆ. ನಾವು ಹೋದಾಗ 2 ಫ್ಲೇವರ್ ಕೊಡ್ತಾಯಿದ್ರು, ತುಂಬ ಫ್ಲೇವರ್ ಕೊಡ್ತಾ ಇದ್ರಂತೆ. ಬಟ್ ಇವಾಗ LPG ಗ್ಯಾಸಸ್ದು ಪ್ರಾಬ್ಲಮ್ ಇರೋದ್ರಿಂದ ಜಸ್ಟ್ 2 ಫ್ಲೇವರ್ನ ಮಾತ್ರ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಆಮೇಲೆ ಕೆಳಗಡೆ ಈ ಥರ ನಿಮಗೆ ಸ್ಟೋರ್ ಇದೆ, ತುಂಬ ವೆರೈಟಿ ಟೀ ಪುಡಿ ಸಿಗುತ್ತೆ ನಿಮಗೆ. ಆ್ಯಂಡ್ ಕ್ವಾಂಟಿಟಿಯಲ್ಲೂ ಅಷ್ಟೇ ತುಂಬ ವೆರೈಟಿ ಎಲ್ಲ ಇದೆ. ಸೊ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ್ಯಾವುದು ಏನೇನು ಪ್ರೈಸ್ ಆಗುತ್ತೆ ಮತ್ತು ಯಾವ್ಯಾವ ಫ್ಲೇವರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಮನೆಗೆ ತೊಗೊಂಡೋಗೋಣ, ಬಿಕಾಸ್ ನಮ್ಮ ಹಸ್ಬೆಂಡ್ ಮನೇಲಿ ತುಂಬ ಟೀ ಕುಡಿತಾರೆ, ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಫ್ kg ತೋರಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಹಾಫ್ kg ತೊಗೊಳ್ಳೋಣ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಒಂದು 230-300 ರುಪೀಸ್ ಏನೋ ಬತ್ತು. ನಾವು ನಾರ್ಮಲ್ ಪ್ಲೇನ್ ಇರುತ್ತಲ್ಲ ಅದನ್ನು ತೊಗೊಂಡು ಇವಾಗ ಬಿಲ್ ಹಾಕ್ಸಕ್ಕೆ ಹೋದ್ವಿ. ಅಲ್ಲಿ ಬಿಲ್ಲೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋದ್ವಿ. ಪಕ್ಕದಲ್ಲೇ ಇತ್ತು, 2 ಒಟ್ಟಿಗೆ ಇರುತ್ತೆ, ಮೇಲೆ ಕೆಳಗೆ ಆ ಥರ. ಸೊ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೂ ಅಷ್ಟೇ ನಿಮ್ಗೇನು ಚಾಕ್ಲೇಟ್ ಪ್ರಿಪೇರ್ ಮಾಡೋದೆಲ್ಲ ಏನು ತೋರಿಸಲ್ಲ, ಜಸ್ಟ್ ಔಟ್ಲೆಟ್ ಇರುತ್ತೆ, ಫ್ಯಾಕ್ಟ್ರಿ ಔಟ್ಲೆಟ್ಟು. ಅಲ್ಲಿ ಹೋಗಿ ನೀವು ಏನೇನು ಚಾಕ್ಲೇಟ್ ಎಲ್ಲ ಸಿಗತ್ತೆ ಅಂತ ಇರುತ್ತಲ್ವ, ಸೊ ಅದನ್ನು ಬೈ ಮಾಡ್ಬೋದು. ಇಲ್ಲಿ ತುಂಬ ವೆರೈಟಿ ಚಾಕ್ಲೇಟ್ ಇತ್ತು, ಮತ್ತು ಫ್ರೂಟ್ಸ್ದು, ಡಾರ್ಕ್ ಚಾಕ್ಲೇಟ್, ಆ ಥರ ತುಂಬ ವೆರೈಟಿ. ಆ್ಯಂಡ್ ಕಾಸ್ಟು ಕೂಡ ಅಷ್ಟೇ ಸ್ವಲ್ಪ ಹೈ ಅನಿಸುತ್ತೆ. ಅಂದರೆ 100 ಗ್ರಾಮ್ ನಿಮಗೆ 140 ರುಪೀಸ್ ಸಿಗುತ್ತೆ. ವೈಟ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟು, ಆ ಥರ ತುಂಬ ವೆರೈಟಿ ಚಾಕ್ಲೇಟ್ಸ್ ಎಲ್ಲ ಇತ್ತು. ಸೊ ನಾವು ಕೂಡ ಒಂದು ರೌಂಡ್ ನೋಡಿಕೊಂಡು ಆ್ಯಂಡ್ ಆಮೇಲೆ ಇಲ್ಲಿ ಸ್ಯಾಂಪಲ್ಸ್ ಎಲ್ಲ ಇವಾಗ ಕೊಡ್ತಾ ಇಲ್ಲ, ಫಸ್ಟು ಕೊಡ್ತಾ ಇದ್ರಂತೆ, ಬಟ್ ಇವಾಗ ಸ್ಯಾಂಪಲ್ಸ್ ಎಲ್ಲ ಏನೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಬೋರ್ಡ್ ಕೂಡ ಹಾಕಿದ್ರು, ಹಾಗೆ ಕೊಟ್ಟಿಲ್ಲ. ನಾವು ಮಕ್ಕಳಿಗೋಸ್ಕರ ಫ್ರೂಟ್ಸ್ ಚಾಕ್ಲೇಟ್ ಚೆನ್ನಾಗಿತ್ತು, ಫ್ಲೇವರ್ದು. ಸೊ ಹಾಗಾಗಿ ಅದನ್ನು ಒಂದು 100 ಗ್ರಾಮ್ ಏನೋ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ತೊಗೊಂಡು ನಾವು ಬಿಲ್ಲೆಲ್ಲ ಹಾಕಿಸ್ಕೊಂಡು ಮಧ್ಯಾಹ್ನ ಆಗಿತ್ತು, ಲಂಚ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ವಿ. ಸೊ ತುಂಬ ಜನ ಊಟಿಗೆ ಬಂದಾಗ ಈ ಥರ ಇಲ್ಲಿ ಫೇಮಸ್ ವರ್ಕಿ ಎಲ್ಲ ಸಿಗತ್ತೆ ಅಂತ ಹೇಳ್ತಾರೆ, ಅದು ಕೂಡ ಇಲ್ಲಿ ಸಿಗ್ತಾ ಇತ್ತು. ಆ್ಯಂಡ್ ನಾವು ಕೂಡ ಒಂದು ತೊಗೊಂಡ್ವಿ, ಬಿಕಾಸ್ ಊಟಿಗೆ ಬಂದಮೇಲೆ ವರ್ಕಿ ತಿಂದಿಲ್ಲ ಅಂದರೆ ಹೇಗೆ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಬಟ್ ನನಗೇನು ತುಂಬ ಇಷ್ಟ ಆಗಿಲ್ಲ, ಬಟ್ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ. ಸೊ ಅಲ್ಲಿಂದ ನಾವಿವಾಗ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಊಟಿಯಲ್ಲಿ ಫೇಮಸ್ ಇದು ಹೋಟೆಲ್ಲು, ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ನಾವು. ಇವಾಗ ಊಟಕ್ಕೆ ನಾವು ಇದೇನೋ ಮುತ್ತುಪಿಲ್ಲೈ ಮೆಸ್ ಅಂತೆ, ಸಿಕ್ಕಾಪಟ್ಟೆ ಜನ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಚಿಕ್ಕದು, ಸೂಪರಾಗಿರುತ್ತೆ. ಒಳಗಡೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. ಈ ಥರ ಇದೆ, ತುಂಬ ರಶ್ ಇತ್ತು. ನಾವು ಒಂದು 10 ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಸೀಟ್ ಸಿಕ್ತು. ಊಟ ಮಾತ್ರ ಸಖತ್ತಾಗಿತ್ತು. ಯಾರಾದರೂ ಊಟಿಗೆ ಹೋದಾಗ ಈ ಪ್ಲೇಸ್ನ ಮಿಸ್ ಮಾಡದೆ ಟ್ರೈ ಮಾಡಿ, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ನಾವಂತೂ. ನಾನ್ ವೆಜ್ ಊಟ ಅನ್ಲಿಮಿಟೆಡ್ಡು, ರೈಸ್ ನಿಮಗೆ ಎಷ್ಟು ಬೇಕಾದರೂ ಅನ್ಲಿಮಿಟೆಡ್ ಆಗ್ತಾರೆ. ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಯಾರಾದರೂ ಹೋದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಅಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಹೋಗಿದ್ದು
ಕರ್ನಾಟಕ ಸಿರಿ ಆರಿಕಲ್ಚರ್ ಗಾರ್ಡನ್ಗೆ. ಇದು ಊಟಿಯಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಆ್ಯಂಡ್ ಇಲ್ಲಿ ಹೋಗ್ತಿದ್ದಂಗೆ ನಿಮಗೆ ಟಿಕೆಟ್ ಕೂಡ ತೊಗೋಬೇಕು. ನಾವು ಹೋದಾಗ ಸಂಜೆ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಲೈಟಾಗೆ ಮಳೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಹೇಗಿರುತ್ತೋ ಏನೋ ಮಳೆಗೆಳೆ ಬಂದುಬಿಟ್ರೆ ಏನಪ್ಪ ಮಾಡೋದು ಅಂದ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ಟಿಕೆಟ್ ಪ್ರೈಸ್ ಎಲ್ಲ ತುಂಬ ಅಫೋರ್ಡಬಲ್ ಅಂತ ಅನಿಸುತ್ತೆ. ಒಳಗಡೆ ಹೋಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಕೂಡ ಟಿಕೆಟ್ ಎಲ್ಲ ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ವಿಡಿಯೋಸಲ್ಲೆಲ್ಲ ನೋಡಿದ್ವಿ, ಡೈರೆಕ್ಟ್ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಇವಾಗ ನಾವು ಕರ್ನಾಟಕ ಸಿರಿಕಲ್ಚರ್ಗೆ ಬಂದಿದ್ದೀವಿ. ಇಲ್ಲಿ ಒಬ್ಬರಿಗೆ 100 ರುಪೀಸು. 6 years ಅಬೋವ್ ಮಕ್ಕಳಾದರೆ ಮಾತ್ರ 60 ರುಪೀಸ್ 50 ರುಪೀಸ್ ತೊಗೊತಾರೆ. ಚಿರುಗೆ ಬುಜ್ಜಿಗೇನು ತೊಗೊಂಡಿಲ್ಲ. ನನಗೆ ನಮ್ಮ ಹಸ್ಬೆಂಡಿಗೆ ಸೇರಿಸಿ 200 ರೂಪಾಯಿ ಆಯಿತು. ಸೊ ಒಳಗಡೆ ಬಂದಿದ್ದೀವಿ. ಫುಲ್ಲು ಫ್ಲವರು ಆ್ಯಂಡ್ ಮೇನ್ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ನೋಡಿ ಶೇಪ್ ಮಾಡಿದ್ದಾರೆ. ಆ್ಯಂಡ್ ಊಟಿಯಲ್ಲಿ ಕರ್ನಾಟಕ ಹೆಸರಿದೆ ಅಂತ ಹೇಳೋಕ್ಕೇ ಒಂದು ಫುಲ್ ಖುಷಿ. ಸೊ ಒಳಗಡೆ ಹೋಗಿ ಫುಲ್ ರೌಂಡ್ ಹಾಕೋಣ ಇವತ್ತು. ಆಲ್ರೆಡಿ ಮಳೆ ಬೇರೆ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ನೋಡ್ಕೊಂಡು ಬರಬೇಕು. ಬನ್ನಿ. ಸೊ ಇಲ್ಲಿ ನೋಡಿ ಫುಲ್ಲು ಗ್ರೀನ್ ಟೀ. ಅಲ್ಲಿ ನೋಡ್ರಿ ಫುಲ್ಲು ಗ್ರೀನರಿ ಸಖತ್ತಾಗಿದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೈಡ್ ಆ್ಯಂಡ್ ಸೀಕ್ ಎಲ್ಲ ಆಡ್ಬೋದಂತೆ. ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಒಳ್ಳೊಳ್ಳೆ ಗಿಡಗಳು ಹಾಕಿದ್ದಾರೆ. ಬಿಟ್ಟರೆ ಒಂದೊಂದೆಲ್ಲ ಕಿತ್ಕೊಂಡು ಹೋಗ್ಬಿಡ್ತೀನಿ. ಇದಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಫುಲ್ಲು ಗ್ರೀನರಿ, ತುಂಬ ದೊಡ್ಡದು, ನೋಡೋಕ್ಕೆಲ್ಲ ಒಂದಿನ ಸಾಲಲ್ಲ ನಿಮಗೆ. ನಾವು ಸಂಜೆ ಬಂದಿದ್ದು ಸ್ವಲ್ಪ ರಿಗ್ರೆಟ್ ಫೀಲ್ ಮಾಡಿದ್ವಿ. ಸ್ವಲ್ಪ ಬೇಗನೆ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳಿಬಿಟ್ಟು. ಬಿಕಾಸ್ ಎಲ್ಲಿ ನೋಡಿದ್ರು ಗ್ರೀನರಿ, ಆ ಮರಗಳನ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂದರೆ ನೀವು ನೋಡ್ತಾ ಇರ್ಬೋದು. ಅಷ್ಟು ಸಕ್ಕತ್ತಾಗಿತ್ತು. ಎಕ್ಸ್ಪ್ಲೈನ್ ಮಾಡೋಕ್ಕೆಲ್ಲ ಆಗೋದೇ ಇಲ್ಲ, ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗೋದು. ಅದಾದಮೇಲೆ ಗ್ಲಾಸ್ ಹೌಸಲ್ಲಿ ಫ್ಲವರ್ನ ಅರೇಂಜ್ ಮಾಡಿದರು. ಅದಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ನಂತರ ಯಾರಾದರೂ ಗಾರ್ಡನ್ ಇಷ್ಟ ಇರೋರು ಏನಾದರೂ ಹೋಗ್ಬಿಟ್ರೆ ಆ ಫ್ಲವರ್ನ ನೋಡ್ಕೊಂಡೇ ನಿಂತ್ಕೊಂಡು ಬಿಡ್ತೀರಾ. ಅಷ್ಟು ಚೆನ್ನಾಗಿತ್ತು. ಅಷ್ಟು ವೆರೈಟಿ ಫ್ಲವರ್ಸ್ನ ಹೇಗೆ ಕಲೆಕ್ಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂದರೆ ಅದನ್ನೆಲ್ಲ ನೋಡೋಕ್ಕೆ ಒಂದು 1/2 hour ಆಯಿತು ನನಗಂತೂ. ನಮ್ಮ ಹಸ್ಬೆಂಡ್ ಬಾ ಹೋಗೋಣ ಅಂದರೂ ಬಿಡ್ತಾನೇ ಇದ್ದಿದ್ದಿಲ್ಲ. ನಾನು ನೋಡಿಕೊಂಡೇ ನಿಂತ್ಕೊಂಡು ಬಿಟ್ಟಿದ್ದೆ. ಅದರಲ್ಲೂ ಮೇಯ್ನು ಡಾಲಿಯಾ ಫ್ಲವರ್, ನಾವು ಏನು ಡೇರೆ ಹೂವು ಅಂತ ಹೇಳ್ತೀವಿ, ಅದಂತೂ ಇಷ್ಟು ವೆರೈಟಿ ಡಾಲಿಯಾ ಫ್ಲವರ್ ಇದೆಯಾ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಅಷ್ಟು ಚೆನ್ನಾಗಿ ಲೈನಿಗೆ ಅರೇಂಜ್ ಮಾಡಿದರು. ಅಲ್ಲೇನಾದರೂ ಸೇಲ್ ಮಾಡ್ತಾಯಿದ್ರೆ ನಾನು ನಿಜವಾಗ್ಲೂ ಈಸ್ಕೊಂಡು ಬಂದುಬಿಡ್ತಿದ್ದೆ. ಬಟ್ ಅಲ್ಲೆಲ್ಲ ಸೇಲ್ ಮಾಡ್ತಾ ಇದ್ದಿದ್ದಿಲ್ಲ. ಆ್ಯಂಡ್ ಇವಾಗ ನಾವು ಅದನ್ನೆಲ್ಲ ನೋಡಿಕೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀವಿ ನಡ್ಕೊಂಡು. ತುಂಬ ದೊಡ್ಡದಲ್ವ, ಸೊ ಹಾಗಾಗಿ ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದಾದಮೇಲೆ ಇಲ್ಲಿ ಟೀ ಎಸ್ಟೇಟ್ ಕೂಡ ಇದೆ. ನಿಮಗೆ ಈ ಥರ ಫೋಟೋಸ್ ಎಲ್ಲ ತೆಗೆದು ಫ್ರೇಮ್ ಕೂಡ ಹಾಕಿ ಕೊಡ್ತಾರೆ ಡ್ರೆಸ್ಸಲ್ಲಿ. ನಾವು ಆಲ್ರೆಡಿ ಒಂದ್ಸಲಿ ಹಾಕಿಸ್ಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲೇನು ಆ ಥರ ಎಲ್ಲ ಆ್ಯಕ್ಟಿವಿಟಿ ಮಾಡಿಲ್ಲ. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ. ಫಸ್ಟು ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಭಯ ಆಯಿತು. ಬಿಕಾಸ್ ಅದು ನಾವು ವಾಕ್ ಮಾಡ್ತಾ ಇದ್ದರೆ ಅದು ಶೇಕ್ ಆಗ್ತಾ ಇರುತ್ತೆ. ಮೇಲ್ಗಡೆಯಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋಕ್ಕೇ. ಸೊ ಫುಲ್ಲು ಹ್ಯಾಂಗಿಂಗ್ ಬ್ರಿಡ್ಜ್ನ ನಾವು 2-3 ಸಲ ವಾಕ್ ಮಾಡಿದ್ವಿ. ಹಾಗೆ ಪಕ್ಕದಲ್ಲಿ ಈ ಥರದೊಂದು ಇದೆ, ಅಲ್ಲೂ ಅಷ್ಟೇ ಎಷ್ಟು ಫಿಶ್ಗಳು ಮತ್ತು ಬಾತುಕೋಳಿಗಳು ಎಲ್ಲ ಓಡಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಲೈಟಾಗಿ ಬೇರೆ ಮಳೆ ಬೀಳ್ತಿತ್ತು ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಸಖತ್ತಾಗಿತ್ತು. ನಾವಂತೂ ಫುಲ್ಲು ಒಂದು 2 ಅವರ್ನ ಸುತ್ತಿ ನೋಡೋಕ್ಕೆ ನಮಗೆ 2 ಅವರ್ ಆಯಿತು. ಇನ್ನೂ ಫುಲ್ ಕಂಪ್ಲೀಟಾಗಿ ನೋಡೋಕ್ಕೂ ಆಗಿಲ್ಲ. ಬಿಕಾಸ್ ಅಷ್ಟು ಬೇಗ ಮಳೆ ಬೇರೆ ಜೋರಾಗಿ ಆಗೋಯಿತು. ಹಾಗಾಗಿ ನಾವು ಸೈಡಿಗೆ ಬಂದುಬಿಟ್ವಿ ನಾವು. ಆ್ಯಂಡ್ ಫೋಟೋಸ್ ಎಲ್ಲ ತೆಗೆಸ್ಕೊಳಕ್ಕಂತೂ ತುಂಬ ಚೆನ್ನಾಗಿದೆ. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ನೋಡಿದ್ರಲ್ಲ ನಮ್ಮ Day 3 ರೋಡ್ ಟ್ರಿಪ್ನ ಊಟಿ ಫಸ್ಟ್ ಡೇ ಹೇಗಿತ್ತು ಅಂತ. ಸುಸ್ತಾಯಿತು ಓಡಾಡಿ. ಆ್ಯಂಡ್ ಈ ವಿಡಿಯೋ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.